ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ. ಇದುವರೆಗೂ ಹೇಗೋ ಜೀವನ ಆಗೋಯ್ತು, ಕಡೆ ಪಕ್ಷ ಮುಂದಿನ ವರ್ಷ ಚೆನ್ನಾಗಿ ಬದುಕನ್ನು ಕಟ್ಕೊಳ್ಳೋಣ ಅನ್ನುವಂತಹ ಆಸೆ ಇರುತ್ತೆ. ಹಾಗಾಗಿ ಹೊಸ ವರ್ಷ ಅಂದಾಗ ಹಲವರು ಸಂಕಲ್ಪಗಳನ್ನು ಮಾಡ್ಕೊಳ್ತಾರೆ. ಈ ಹೊಸ ವರ್ಷ ಯಾಕೆ ನಮಗೆ ಪ್ರಮುಖ? ಈ ಸಂಕಲ್ಪಗಳನ್ನು ನಾವು ಯಾಕೆ ಮಾಡ್ಕೊಳ್ಬೇಕು ಅಂತೀರಿ? ಯಾವುದೇ ಒಂದು ವ್ಯಕ್ತಿಗೆ ಒಂದು ಹೊಸ ಪ್ರಾರಂಭ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಜೀವನ ಅನ್ನೋದೇ ಒಂದು ಹೊಸ ಪ್ರಾರಂಭ ಇದ್ದಂಗೆ, ಪ್ರತಿದಿನವೂ ಕೂಡ ಹೊಸ ಪ್ರಾರಂಭ ಇದ್ದಂಗೆ. ಬಟ್ ಒಂದು ವರ್ಷ ಅನ್ನೋದೇನಿದೆ, ಒಂದು ಸಂವತ್ಸರ 12 ಮಾಸಗಳನ್ನು ನಾವು ಕಳಿತೀವಿ. ಈ 12 ಮಾಸಗಳಲ್ಲಿ ನಾವು ಪ್ರತಿಯೊಂದು ಸ್ಟೇಜಲ್ಲಿ ಡೆವಲಪ್ ಆಗೋದು, ಪ್ರತಿಯೊಂದು ಸ್ಟೇಜಲ್ಲೂ ಕಷ್ಟಗಳನ್ನು ಅನುಭವಿಸೋದು ಪ್ರತಿಯೊಂದು ಕೂಡ ಮುಖ್ಯ ಆಗುತ್ತೆ. ಆದ್ದರಿಂದ ಈ 12 ಸಂವತ್ಸರ ಕಳೆದ ಮೇಲೆ ನಾನು ಏನು ಕಳ್ಕೊಂಡಿರ್ತಿದ್ದೀನಿ ಅದನ್ನು ಪಡ್ಕೊಳ್ಬೇಕು, ನಾನು ಎಲ್ಲಿ ಬೆಳೀತಾ ಇದ್ದೀನಿ ಅಲ್ಲಿ ಮತ್ತಷ್ಟು ಬೆಳಿಬೇಕು, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಒಂದು ಫ್ರೆಶ್ ಸ್ಟಾರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಹೊಸ ವರ್ಷ ಎಲ್ಲರಿಗೂ ಕೂಡ ಬಹಳ ಮಹತ್ವ ಆಗ್ತದೆ. ಆದ್ದರಿಂದ ಎಲ್ಲರೂ ಕೂಡ ಒಂದು ವರ್ಷದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.